ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇನ್ನು ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ಇದೇ ಸಂದರ್ಭದಲ್ಲಿ ಅರವಂಟಿಕೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ವ್ಯವಸ್ಥಾಪಕರಾದ ಎಚ್ಎಂ ರಮೇಶ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ, ಮಾಜಿ ಅಧ್ಯಕ್ಷೆ ಮುನಿರತ್ನಮ್ಮ ಮುನಿರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್, ಮಾಜಿ ಅಧ್ಯಕ್ಷರಾದ ಆರ್.ಕೆ. ಕೇಶವರೆಡ್ಡಿ, ಲಕ್ಷ್ಮೀ ನಾಗೇಶ್, ಮುಖಂಡರಾದ ಗಂಗಣ್ಣ, ಪಿ. ಶ್ರೀನಿವಾಸ್, ಎನ್. ನಾಗರಾಜ್, ವೆಂಕಟರಮಣಪ್ಪ, ಮುನಿರಾಜಪ್ಪ, ಎಚ್.ವೈ. ರಾಮಚಂದ್ರು, ರಾಮಸ್ವಾಮಿ, ಸಿ. ಶ್ರೀನಿವಾಸ್, ಪುಷ್ಪ, ಅನಿತಮ್ಮ, ಎನ್. ಸತೀಶ್, ರಾಮಕೃಷ್ಣಪ್ಪ, ಜಯರಾಮ್, ಎಚ್.ವಿ. ಕಾಂತರಾಜ್, ಎನ್. ಪಾಪಣ್ಣ, ಟವರ್ ನಾಗರಾಜ್, ಡಾಕ್ಟರ್ ಕುಮಾರ್ ಸುಧಾಕರ್ ಮತ್ತು ಹೆನ್ನಗರ ಗ್ರಾಮಸ್ಥರು ಭಾಗವಹಿಸಿದರು. रघुनाथाय नाथाय सीताय पतये नमः स्वाहा रामाय रामचंद्राय वेदसे रघुनाथाय नाथाय सीताय पतये नमः स्वाहा रामाय रामभद्राय रामचंद्राय वेदसे स्वाहा रामाय रामभद्राय रामचंद्राय वेदसे रघुनाथाय नाथाय सीताय रघुनाथाय नाथाय सीताय पतये वेदसे रघुनाथाय नाथाय रामाय रामभद्राय रामचंद्राय वेदसे रघुनाथाय नाथाय सीताय पतये नमः स्वाहा रामचंद्राय वेदसे रघुनाथाय नाथाय सीताय पतये नमः
अहमन्नाथो सर्वमेवाप्नोति अतोऽयं वै पूर्णावतिः अस्यामेव प्रतिष्ठते याः परनीर्या परा पुष्पायाश्च पुष्पणीः बृहस्पतिप्रचोदास्तानावञ्चन्तम् श्रियं बलम् आयुष्यं तेजः आरोग्यं देहि मे अव्यवाहन श्रियं देहि मे आंजनेयाय विद्महे वायुपुत्राय धीमहि रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः वक्रतुण्ड महाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा नमो नमो गणेशाय नमस्ते शिवसूनवे मया रब्धं करिष्यामि सिद्धिर्भवतु मे सदा तत्पुरुषाय विद्महे महादेवाय धीमहि तन्नो रुद्रः
ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಯನ್ನಗರ ಗ್ರಾಮದ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶ್ರೀರಾಮ ಹಬ್ಬ. ಸುಮಾರು ಸಾವಿರಾರು ಜನ ಸೇರಿದರು. ಈ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿ ನಡೆಯುವಂಥ ಉತ್ಸವ ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಂಬರ್ 1 ಆಗಿದೆ. ಎಲ್ಲ ಭಕ್ತಾದರು ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ದಯವಿಟ್ಟು ಶ್ರಮಿಸಬೇಕು. ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಯನ್ನಗರ ಇಷ್ಟಾರ್ಥ ಸಿದ್ಧಿ ಅಭಯಸ್ಥ ಆಂಜನೇಯ ಸ್ವಾಮಿ ದೇವಾಲಯ ಯನ್ನಗರ. ಇಲ್ಲಿ ರಾಮನವಮಿ, ಹನುಮ ಜಯಂತಿ ಎಲ್ಲ ಗ್ರ್ಯಾಂಡಾಗಿ ನಡೀತದೆ. ನಮ್ಮ ಗ್ರಾಮಸ್ಥರು, ಯನ್ನಗರ ಗ್ರಾಮಸ್ಥರು, ಪ್ರಮುಖ ಮುಖಂಡರುಗಳು, ಆಂಜನೇಯ ಸ್ವಾಮಿ ಭಕ್ತ ಮಂಡಳಿ, ಸುತ್ತಮುತ್ತಲು ಭಕ್ತ ಮಹಾಶಯರು ಬಂದು ಇಲ್ಲಿ ಬಹಳ ಭಕ್ತಿಯಿಂದ ಬಂದು ನಮ್ಮ ಸ್ವಾಮಿಯಲ್ಲಿ, ಆಂಜನೇಯ ಸ್ವಾಮಿಯಲ್ಲಿ ಹರಕೆ ಓದ್ಕೊತಾರೆ. ಇದು ಆವತ್ತಿಂದ ನಾವು ಒಂದು 20 ವರ್ಷ ಆಯಿತು. ಇಲ್ಲಿ ಒಂದು ಕೋತಿ ಸತ್ತೋಯ್ತು. ಅದನ್ನು ನಾವು ಇದು ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ವಿ. ನಮ್ಮೂರಿನ ಗ್ರಾಮಸ್ಥರು, ಹಿರಿಯರು, ಎಲ್ಲ ಮಾಜಿ ಚೇರ್ಮನ್ಗಳು, ಹಾಲಿ ಚೇರ್ಮನ್ಗಳು, ಸದಸ್ಯರುಗಳು ಎಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ದೇವಸ್ಥಾನ ಎಲ್ಲ ಸಹಕಾರದಿಂದ ನಡೀತಾಯಿದೆ. ನಮ್ಮದೇ ಅಂತೂ ಏನೂ ಇಲ್ಲ. ಇಲ್ಲಿ ಇವತ್ತು ರಾಮನವಮಿ ಬಹಳ ವಿಜೃಂಭಣೆಯಿಂದ ನಡೀತು. ತುಂಬ ಜನ ಸೇರಿದ್ರು. ಹೋಮ ಆಯಿತು, ರಾಮತಾರಕ ಮಂತ್ರ ಆಯಿತು, ಪವನಸುತ ಹನುಮ ಹೋಮ ಆಯಿತು, ಅಭಿಷೇಕ ಆಯಿತು, ಹೂವಿನ ಅಲಂಕಾರ ಆಯಿತು, ಎಲ್ಲ ಆಯಿತು. ನಮ್ಮ ಆಲಯ ಅಧ್ಯಕ್ಷರು ರಾಮಸ್ವಾಮಿಯವರು ಹಾಗೂ ಪ್ರಸನ್ನ ಕುಮಾರ್ ಅವರು ಹಾಗೂ ಮುನ್ರತ್ನಮ್ಮ ಅವರು ತುಂಬ ಕೊಡುಗೆ ಇದೆ ನಮ್ಮ ದೇವಸ್ಥಾನಕ್ಕೆ. ಆವತ್ತಿಂದನೂ ನಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಅವರು ತುಂಬ ಕೈ ಜೋಡಿಸ್ತಾ ಇದ್ದಾರೆ. ಈ ನಮ್ಮ ದೇವಾಲಯಕ್ಕೆ ದೊಡ್ಡ ಕೊಡುಗೆ ಅಂದರೆ ನನಗೆ ತುಂಬ ಸಹಾಯ ಮಾಡ್ತಾರೆ ಇವರೆಲ್ಲನೂ. ಆದ್ದರಿಂದ ಇವಾಗ ಎಲ್ಲ ಭಕ್ತ ಮಹಾಶಯಗಳು ಬಂದು ಇಲ್ಲಿ ನನಗೆ ಸಹಕಾರ ಕೊಡ್ತಾರೆ. ನಮ್ಮದು ಅಂತ ಏನಿಲ್ಲ. ಎಲ್ಲರಿಗೂ ಅಯ್ಯಪ್ಪನ ಆಂಜನೇಯ ಸ್ವಾಮಿ, ಆ ಶ್ರೀರಾಮಚಂದ್ರ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲರೂ ಕಾಪಾಡಲಿ. ಈ ರಾಮನವಮಿ ನಮ್ಮ ಆನೇಕಲ್ ತಾಲೂಕು ಸಮಸ್ತ ಜನಗಳಿಗೆ ರಾಮನವಮಿ ಶುಭಾಶಯಗಳು. ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಶ್ರೀರಾಮಚಂದ್ರ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ಶ್ರೀರಾಮಚಂದ್ರನಲ್ಲಿ ನಾನು ಕೇಳ್ಕೊಳ್ತೇನೆ. ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಂದಿನಂತೆ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸ್ತೀವಿ. ನಮ್ಮ ಚಿಕ್ಕಪ್ಪನವರಾದಂಥ ರಮೇಶ್ ಅಣ್ಣವರು ಮತ್ತು ಮುನ್ರಾಜ್ ಅಣ್ಣವರು ಮತ್ತು ನಾಡಿನ ಜನ ರವಿಕುಮಾರ್ ಅಂತೇಳಿ ಪ್ರಧಾನ ಅರ್ಚಕರು. ನಾನು 3 ವರ್ಷಗಳಿಂದ ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ನಡೀತಾ ಇದೆ ಪೂಜೆಗಳು, ಕಾರ್ಯಕ್ರಮಗಳು. ಶ್ರಾವಣ ಮಾಸ ಮತ್ತು ಹನುಮ ಜಯಂತಿ ಇವೆಲ್ಲ ಪ್ರತಿ ವರ್ಷ ತುಂಬ ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ. ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ ಇಲ್ಲಿ ಬಂದು ಮಾಡ್ತಾ ಅಂತ.